ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಟ್ರೆಜರ್ಸ್ ಅಡುಗೆ ಚಾನಲ್ಗೆ ಸ್ವಾಗತ. ಈ ರೀತಿಯಾಗಿ ಕ್ರಿಸ್ಪಿಯಾದ ದೋಸೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನೆನೆದಿರೋ 1 ಕಪ್ಪು ದೋಸೆ ಅಕ್ಕಿ ಮತ್ತು ಅರ್ಧ ಕಪ್ಪು ನೆನೆದಿರೋ ಉದ್ದಿನ ಬೇಳೆ, ನಂತರ 8 ರಿಂದ 10 ಬ್ಯಾಡಗಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಳ್ಳುಳ್ಳಿ, 4 ಟೊಮೆಟೊ ಇದೆಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಆಗಿ ಮಾಡಬೇಕು. ಇದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ, ಯಾಕಂದರೆ ನಾವು ಟೊಮೆಟೊ ಹಾಕ್ತಾ ಇದ್ದೀವಲ್ವಾ. ನಿಮಗೆ ಬೇಕಂತ ಅನಿಸಿದರೆ 2 ಚಮಚ ನೀರನ್ನು ಹಾಕಿ ಮಿಕ್ಸಿಗೆ ಮಾಡಬೇಕು. ನಂತರ ಪ್ಲೇಟನ್ನು ಮುಚ್ಚಿ 2 ಅವರ್ಸ್ ಬಿಡಬೇಕು. ಈ ಬ್ಯಾಟರ್ನ ನೆಕ್ಸ್ಟ್ ಡೇ ಯೂಸ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ಟೊಮೆಟೊ ಹಾಕಿರೋದ್ರಿಂದ. ಒಂದೇ ದಿನಕ್ಕೆ ಸಾಕಾಗುವಷ್ಟನ್ನು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. 2 ಅವರ್ಸಿನ ನಂತರ ದೋಸೆ ತವಾದ ಮೇಲೆ ದೋಸೆ ಹಿಟ್ಟನ್ನು ಚೆನ್ನಾಗಿ ಬೇಯಿಸಬೇಕು. ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ 2 ಬದಿಯಲ್ಲಿ ಬೇಯಿಸಿದರೆ ಈ ದೋಸೆ ರೆಡಿಯಾಗತ್ತೆ. ಕ್ರಿಸ್ಪಿಯಾದ ರುಚಿಕರವಾದ ಟೊಮೆಟೊ ದೋಸೆ ರೆಡಿಯಾಗಿದೆ. ಇದರ ಜೊತೆಗೆ ಕೋಕೋನಟ್ ಚಟ್ನಿ ಮತ್ತು ಸಾಂಬಾರ್ ಒಳ್ಳೆ ಕಾಂಬಿನೇಷನ್. ಈ ವಿಡಿಯೋ ಇಷ್ಟವಾದವರಲ್ಲಿ ಈ ಅಕೌಂಟ್ನ ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.